ಹೈಕಮಾಂಡ್ ಬುಲಾವ್ ಹಿನ್ನೆಲೆ ಮತ್ತೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಫ್ಲೈಟ್ ಅನ್ನು ಹತ್ತಿದ್ರೆ ಇತ್ತ ಸಿದ್ದರಾಮಯ್ಯನವರು ಸಾಥನ್ನ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಅದೇ ಫ್ಲೈಟ್ ನಲ್ಲಿ ತಾವು ಕೂಡ ಒಂದು ಕುರ್ಚಿಯಲ್ಲಿ ಕೂತು ಪ್ರಯಾಣವನ್ನ ಬೆಳೆಸಿದ್ದಾರೆ. ಸೊ ಹೈಕಮಾಂಡ್ ಬುಲಾವ್ ಮತ್ತೊಮ್ಮೆ ದೆಹಲಿಗೆ ರಾಜ್ಯದ ಕಾಂಗ್ರೆಸ್ನ ನಾಯಕರು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ HAL ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದಲ್ಲಿ ಹೊರಟಿದ್ದಾರೆ ನಾಯಕರು. ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಮೀಟಿಂಗ್ ಇದೆ, ಹೈ ವೋಲ್ಟೇಜ್ ಮೀಟಿಂಗ್. ರಾಜ್ಯದ ಕ್ಯಾಬಿನೆಟ್ ಅನ್ನ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ವಿಸ್ತರಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ಈಗ ಖಾಲಿ ಇರುವಂಥ 20 ಸ್ಥಾನಗಳನ್ನು ಭರ್ತಿ ಮಾಡಲಿಕ್ಕೆ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯಲ್ಲಿ. ಈ ನಿಟ್ಟಿನಲ್ಲಿ AICC ನಾಯಕರ ಜೊತೆ ಮಾತುಕತೆಯನ್ನು ಮಾಡಲಿಕ್ಕೆ ರಾಜ್ಯದ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿ ಫ್ಲೈಟನ್ನು ಹತ್ತಿದ್ದಾರೆ. 8 ಗಂಟೆಗೆ ಫ್ಲೈಟ್ ಹೊರಟಿದೆ. ಈಗ ಇನ್ನೊಂದು 2 ಗಂಟೆಯಲ್ಲಿ ಅವರೆಲ್ಲ ದೆಹಲಿಗೆ ತಲುಪ್ತಾರೆ. ಅದಾದ ಬಳಿಕ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ಆಗತ್ತೆ. ಇವತ್ತೇ ಪಟ್ಟಿ ಫೈನಲ್ ಆಗೋ ಅಂಥ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರಲ್ಲ, ಈ ವಾರದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗಬಹುದು ಅಂತ, ಅದರ ಒಂದು ಮುನ್ಸೂಚನೆ ಇದು. ಸೊ ಬೆಳಗ್ಗೆ ದೆಹಲಿ ಫ್ಲೈಟನ್ನು ಹತ್ತಿದ್ದಾರೆ ರಾಜ್ಯದ ಕಾಂಗ್ರೆಸ್ ನಾಯಕರು. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. 20 ಸಚಿವ ಸ್ಥಾನಗಳು ಭರ್ತಿ ಮಾಡಬೇಕಾಗಿದೆ, ಬಾಕಿ ಇದೆ, ಭಾರಿ ಪೈಪೋಟಿ ಇದೆ. ಹೊಸಬರಿಗೆ ಅವಕಾಶ ಕೊಡಿ ಅಂತ ಒತ್ತಿ ಹೇಳಿದ್ದಾರೆ ರಾಹುಲ್ ಗಾಂಧಿ. ಬಟ್ ಹಿರಿಯರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲರ ಜೊತೆ ಕೂಡ ಇವತ್ತು ಸಭೆ ಇದೆ, ಸರಣಿ ಸಭೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಇವತ್ತೊಂದು ಹೈ ವೋಲ್ಟೇಜ್ ಮೀಟಿಂಗ್, ಕ್ಯಾಬಿನೆಟ್ ವಿಸ್ತರಣೆಯ ಮುನ್ಸೂಚನೆ ಅಂತಲೇ ಹೇಳಲಾಗ್ತಾ ಇದೆ. ಕಳೆದ ವಾರ ಹೋಗಿದ್ದು ಸಫಲವಾಗಿಲ್ಲ, ಈ ವಾರ ಮತ್ತೊಮ್ಮೆ ಬುಲಾವ್. ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ ಬಹಳ ಮುಖ್ಯವಾಗಿರುವಂತದ್ದು ಕಗ್ಗಂಟಾಗಿದ್ದಂತಹ ಸಚಿವ ಸಂಪುಟ ವಿಸ್ತರಣೆ ವಿಚಾರ ಇವತ್ತು ಕೂಡ ಅಂತಿಮಗೊಳಿಸುವಂತಹ ಒಂದು ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಸೊ ಇಂದು ಬೆಳಗ್ಗೆ 8 ಗಂಟೆ ಸುಮಾರಿಗೆ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮೂವರು ಪ್ರಮುಖ ನಾಯಕರು ಕೂಡ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ 10:30 ಸುಮಾರಿಗೆ ಅವರು ದೆಹಲಿಗೆ ತಲುಪ್ತಾ ಇದ್ದಾರೆ. ಇವತ್ತು AICC ನಾಯಕರ ಜೊತೆ ಮಹತ್ವದ ಸಮಾಲೋಚನೆಯನ್ನು ಕೂಡ, ಅಂತಿಮ ಹಂತದ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸೊ ಮುಖ್ಯವಾಗಿ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆ ಮಹತ್ವದ ಮಾತುಕತೆಯನ್ನು ಕೂಡ ರಾಜ್ಯದ ಪ್ರಮುಖ ನಾಯಕರು ನಡೆಸ್ತಾ ಇದ್ದಾರೆ. ಇವತ್ತು ಸರಣಿ ಸಭೆಗಳನ್ನ ಕೂಡ ನಡೆಸ್ತಾರೆ. ಸೊ ಒಂದು ವೇಳೆ ಇವತ್ತು ಅಂತಿಮ ಆಗದೇ ಇದ್ದಂತ ಸಂದರ್ಭದಲ್ಲಿ ನಾಳೆ ಮತ್ತೆ ಆ ಒಂದು ಸರಣಿ ಸಭೆ ಮುಂದುವರಿಯುತ್ತೆ ಅಂತ ಹೇಳಲಾಗ್ತದೆ. ಬಹುತೇಕ ಕೂಡ ಈಗಾಗಲೇ ಒಂದು ಹಂತದಲ್ಲಿ ಪಟ್ಟಿ ಅಖೈರುಗೊಳಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಆದರೆ ಒಂದಷ್ಟು ಹಿರಿತನ ಮತ್ತು ಹೊಸತನದ ತಿಕ್ಕಾಟದ ಕಾರಣಕ್ಕಾಗಿ ಆ ಪಟ್ಟಿ ಹಾಗೆಯೇ ಕೂಡ ಉಳಿದಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತೈತೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕಾಗುತ್ತೆ, ಭವಿಷ್ಯತ್ವ ನಾಯಕತ್ವವನ್ನು ರೂಪಿಸಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ. ಆ ಹಿನ್ನೆಲೆಯಲ್ಲಿ ಹೊಸಬರಿಗೆ ಕೊಡಬೇಕು ಅವಕಾಶ ಸಂಪುಟದಲ್ಲಿ ಅನ್ನುವಂಥ ಅಭಿಲಾಷೆಯನ್ನು ಹೊಂದಿದ್ದಾರೆ. ಆದರೆ ಮಗದೊಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರಿಗೂ ಕೂಡ ಅವಕಾಶವನ್ನು ಕೊಡಬೇಕಾಗುತ್ತೆ, ಅವ್ರನ್ನ ಕೈ ಬಿಡೋದಕ್ಕೆ ಅದು ಆಗೋದಿಲ್ಲ, ಸೊ ಅವ್ರ ಜೊತೆಗೆ ಕೂಡ ಸಾಗಬೇಕಾಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ತಿಕ್ಕಾಟದ ಹಿನ್ನೆಲೆಯಲ್ಲಿ ಸೊ ಈಗ ಅಂತಿಮ ಆಗಿಲ್ಲ ಇನ್ನೂ ಅನ್ನುವಂಥದ್ದು ಪಟ್ಟಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಸೊ ಹಾಗಾಗಿ ಇವತ್ತು AICC ನಾಯಕರ ಜೊತೆ ರಾಜ್ಯದ ನಾಯಕರು ಮಹತ್ವದ ಮಾತುಕತೆ ನಡೆಸ್ತಾರೆ. ಸೊ ಅಂತಿಮಗೊಳಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಇದೆಲ್ಲದ ನಡುವೆ 40ಕ್ಕೆ ಹೆಚ್ಚು ಆಕಾಂಕ್ಷಿಗಳು ಕೂಡ ಈಗ ಸಚಿವ ಸ್ಥಾನಕ್ಕಾಗಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಒಂದು ಹೊಸ ಮುಖಗಳು ಒಂದ್ ಕಡೆ ಆದ್ರೆ, ಮಗದೊಂದು ಕಡೆ 3-4 ಬಾರಿ ಗೆದ್ದಿರ್ತಕ್ಕಂಥ ಹಿರಿಯ ಶಾಸಕರು ಮಗದೊಂದು ಕಡೆ ಆಗ್ತಿದ್ರೆ, ಇನ್ನೊಂದು ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂತಹ ಹಲವು ನಾಯಕರು ಕೂಡ ತಮಗೆ ಮತ್ತೊಮ್ಮೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಬಿಗಿಪಟ್ಟ ನೀಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಪಟ್ಟಿಯನ್ನ ಕೈಗೊಳಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಮಹತ್ವದ ಮಾತುಕತೆ ನಡೆಯುತ್ತೆ. ಯಾರಿಗೆ ಸಚಿವದಲ್ಲಿ ಸ್ಥಾನದಲ್ಲಿ ಅವಕಾಶವನ್ನು ಕೊಡ್ತಾರೆ ಸಂಪುಟದಲ್ಲಿ ಅನ್ನುವಂಥದ್ದು ಕುತೂಹಲ ಇದೆ. ಸೊ ಹೊಸ ಮುಖಗಳಿಗೆ ಹೆಚ್ಚಿನ ಮನ್ನಣೆ ಕೊಡ್ತಾರಾ ಅಥವಾ ಹಿರಿಯ ಶಾಸಕರನ್ನ ಪರಿಗಣಿಸ್ತಾರೋ ಅನ್ನುವಂಥ ಕುತೂಹಲ ಇದೆ. ಇದೆಲ್ಲದ ನಡುವೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂತಹ ಯಾರ್ಯಾರಿಗೆ ಅವಕಾಶ ಸಿಗಬಹುದು ಅನ್ನುವಂಥದ್ದು ಕುತೂಹಲ
ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಒಂದು ಹಂತದಲ್ಲಿ ಕೂಡ ಕಳೆದ ಒಂದು ವಾರದಿಂದಲೂ ಕೂಡ ದೆಹಲಿಯಲ್ಲಿ ಆಕಾಂಕ್ಷಿಗಳು ಬೀಡು ಬಿಟ್ಟಿದ್ದಾರೆ. ತಮಗೆ ಅವಕಾಶವನ್ನ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡ ಹಾಕುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಒಂದು DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಮತ್ತೆ ಹರಿಪ್ರಸಾದ್ ಮತ್ತೆ ವೇಣುಗೋಪಾಲ್ ಮೂಲಕ ನೇರವಾಗಿ ಒತ್ತಡ ಹಾಕುವಂತ ಒಂದು ಪ್ರಯತ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವ HK ಪಾಟೀಲ್ ಆಗಿರ್ಬೋದು, ಸಲೀಂ ಅಹಮದ್, ಅಶೋಕ್ ಪಟ್ಟಣ್ ಸೇರಿದಂತೆ ಹಲವು ನಾಯಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಚಿವ ಸ್ಥಾನ ಕೊಡಲೇಬೇಕು ಅನ್ನುವಂಥ ಬಿಗಿಪಟ್ಟ ನಡೆದಿದ್ದಾರೆ. ಹಾಗಾಗಿ ಒಂದಷ್ಟು ಇದು ಕಗ್ಗಂಟಾಗಿದ್ದಂಥ ಸಚಿವ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ಇವತ್ತು ಅದಕ್ಕೆ ತೆರೆ ಬೀಳುತ್ತಾ ಅನ್ನುವಂಥ ಕುತೂಹಲ ಇದೆ. ಶನಿವಾರದ ಒಳಗಡೆ ಸಚಿವ ಸಂಪುಟ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನ ಆಗಿದೆ ಅಂತ ಹೇಳಲಾಗ್ತಿದೆ. ಇದೇ ತಿಂಗಳ 24ನೇ ತಾರೀಕು ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್, ಸುರ್ಜೇವಾಲಾ ಅವರು ಕೂಡ ಕಾರ್ಯಕ್ರಮ ನಿಮಿತ್ತ ಆಗಮಿಸ್ತಾ ಇದ್ದಾರೆ. ಅಷ್ಟರೊಳಗಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಇಲ್ಲವೋ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.